ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು, PWD ಮಿನಿಸ್ಟ್ರು, ಜೊತೆಗೆ ಇನ್ನುಳಿದಂಥ ಸಚಿವರು ಬರ್ತಕ್ಕಂಥ HK ಪಾಟೀಲ್ ಭಾಳ ಜನ ಬರ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಏನು ಒಂದು ಮೆಡಿಕಲ್ ಕಾಲೇಜು ಹಾವೇರಿಯಲ್ಲಿ ಆಗಿತ್ತು, ಅದನ್ನು ಆದಷ್ಟು ಲಘುನೇ ಕಟ್ಟಿ ಉದ್ಘಾಟನೆ ಮಾಡಬೇಕಂತಕ್ಕಂಥ ಅಭಿಲಾಷೆ ನಮ್ಮೆಲ್ಲರೂ. ಇಲ್ಲಿವರೆಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆದಿತ್ತು ಹಿಂದೆ, ಅದನ್ನು ಲೋಕಸಭೆ ಚುನಾವಣೆಗಿಂತ ಪೂರ್ವದಲ್ಲೇ ಕಟ್ಟಡವನ್ನು ಮಾಡಿ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲೇ ತಗೊಂಡ್ಬಂದಿದ್ದೀವಿ. ಆ ಕಟ್ಟಡ ಅವಾಗೆ ಉದ್ಘಾಟನೆ ಮಾಡಬೇಕಂತೇಳಿ ನಿರ್ಣಯ ಆಗಿತ್ತು. ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಬರ್ತಾರೆ ಅಂತೇಳಿ ಮೇಲೆ ಅದನ್ನು ಮುಂದಾಕಿದ್ರು. ಇವತ್ತು ಕರ್ಮ ಧರ್ಮ ಸಹಯೋಗದಿಂದ ಅವೆಲ್ಲ ಮುಗಿದು ಅದರ ಉದ್ಘಾಟನೆ ಮಾಡ್ತಕ್ಕಂಥ ಕಾಲ ಬಂದಿದೆ. ನಾಳೆ ಇಡೀ ಹಾವೇರಿ ಜಿಲ್ಲೆ ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದಂದರೆ, ಈ ಕಾಲೇಜು ಭಾಳ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಾಗಿ ಹೊರಹೊಮ್ತಾ ಇದೆ. ಇದರಲ್ಲಿ ವಿಶೇಷವಾದಂಥ ಸವಲತ್ತುಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಜೊತೆಗೆ ಹಾವೇರಿ ಜಿಲ್ಲೆ ಜನತೆಗೆ ದಾವಣಗೆರೆ ಅಥವಾ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಭವಿಷ್ಯದಲ್ಲಿ ಬೀಳಬಾರ್ದು. ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಇಟ್ಕೊಂಡು ಎಲ್ಲ ಹಂತದ ಚಿಕಿತ್ಸೆ ಇಲ್ಲೇ ಕೊಡಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ. ಅದನ್ನು ಭಾಳ ಪ್ರಾಂಜಲ ಮನಸ್ಸಿನಿಂದ ಎಲ್ಲರೂ ಉದ್ಘಾಟನೆ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆ ಜನ ಬಂದು ಪಾಲ್ಗೊಳ್ಬೇಕಂತೇಳಿ ನನ್ನ ವತಿಯಿಂದ, ರುದ್ರಪ್ಪಣ್ಣ ಅವರ ವತಿಯಿಂದ, ಎಲ್ಲ ಜಿಲ್ಲೆ ಎಲ್ಲ MLA ವತಿಯಿಂದ ನಾವು ಸರ್, ಕೇಂದ್ರ ನಾಯಕರು ಯಾರು? ಕೇಂದ್ರ ನಾಯಕರನ್ನು ಕರ್ಕೊಂಬರ್ತಕ್ಕಂಥ ಜವಾಬ್ದಾರಿಯವರು ಬೊಮ್ಮಾಯಿ ಅವರು ತಗೊಂಡಿದ್ದಾರೆ. ಯಾಕೆಂದರೆ ಅವರೇ ಹೇಳಿದರು ಹಿಂದೆ ಇದನ್ನು ಉದ್ಘಾಟನೆ ನಾವು ಲೋಕಸಭೆ ಚುನಾವಣೆಗಿಂತ ಪೂರ್ವದಲ್ಲೇ ಮಾಡಬೇಕಂತ. ಆದರೆ ಕೇಂದ್ರ ನಾಯಕರಿಗೆ ತರ್ತೀವಿ ಅಂತ ಹೇಳಿ ಅವ್ರು ಮಾತು ಕೊಟ್ಟಿದ್ರು. ಅದಕ್ಕೆ ನಾವು ಮುಂದಾಕಿದ್ವಿ. ಅದನ್ನು ನಾಳೆ ಬೊಮ್ಮಾಯಿ ಅವ್ರಿಗೆ ಸರ್, ಈಗ ಅತಿ ಹೆಚ್ಚು ಹುದ್ದೆಯಲ್ಲಿ ಈಗ ಹಾವೇರಿಗೆ ಬರ್ತಾರೆ. ಸಮಾಗಿದೆ ಸರ್, ನಾಳೆ ಬೇಕಾಗುತ್ತೆ. ಅವರು ಮೊದಲು ಮುಖ್ಯಮಂತ್ರಿ ಆದಮೇಲೂ ಕೂಡ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದಾರೆ. ಮತ್ತು ಅತಿ ಹೆಚ್ಚಿನ ಅವಧಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮೊದಲನೇ ಸಲ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾಳೆ ಆ ದಾಖಲೆ ಮುರಿದ ಮೇಲೆ ಹಾವೇರಿ ಕಾಲಿಡ್ತಾ ಇದ್ದಾರೆ. ಅದಕ್ಕೂ ಸ್ವಾಗತ ಮಾಡ್ತೀನಿ. ವಿಶೇಷತೆ ಅಂದರೆ ಏನು, ಯಾವ ರೀತಿ ಸ್ವಾಗತ ಮಾಡ್ತಾರೆ ಸರ್? ಅದನ್ನ ವಿಶೇಷತೆ ಅಂದರೆ ಅವರ ಈ ಕಾಲ ಅವಧಿಗೆ ಇಂಥ ಒಂದು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾಲೇಜು ಅವರ ಅಧಿಕಾರದ ಅವಧಿಯಲ್ಲಿ ಬಹುತೇಕ ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಮೊದಲೇ ಅವರಿಗೊಂದು ಕೊಡುಗೆ ಕೂಡ ಹೌದು. ಬಹಳಷ್ಟು ಕಡೆ ಪೊಲಿಟಿಕಲಿ ಚರ್ಚೆ ಆಗ್ತಿರೋದೇನು ಅಂತ ಹೇಳಿದರೆ, ದೇವರಾಜ್ ಅರಸು ಅವರು ದಾಖಲೆ ಮುರಿಬೇಕು ಅಂತ ಅನ್ನೋ ಕಾರಣಕ್ಕೆ ಅವರು ಒಪ್ಪಂದನ ಹಾಗೆ ಇಟ್ಕೊಂಡಿದ್ದಾರೆ. ಅದಾದ ನಂತರ ಅವರು CM ಕುರ್ಚಿ ಬಿಟ್ಕೊಡ್ಬೋದು ಅನ್ನುವಂಥ ಪೊಲಿಟಿಕಲಿ ಒಂದು ಚರ್ಚೆ ಸರ್. ನನಗೆ ಆ ಊಹಾಪೋಹ ಇಲ್ಲ, ಊಹಾಪೋಹಲ್ಲ, ಈ ಥರದ ಚರ್ಚೆ ನಡೀತದೆ ನಿಮ್ಮ ವಲಯದಲ್ಲಿ ನಡೀತದೆ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು, ನನಗೂ ಒಂದು ಸಂತೋಷ ಏನಂದರೆ, ನಾನು ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಒಂದು ಜಿಲ್ಲೆಗೆ ಅವರು ಒಂದು ಸರ್ತಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಬಂದು ಮೊದಲನೇ ರಿವ್ಯೂ ಮೀಟಿಂಗ್ ಕೂಡ ಹಾವೇರಿಯಲ್ಲೇ ಮಾಡಿ, ಮತ್ತು ಇವತ್ತು ಮೊದಲನೇ ಭಾಳ ಪ್ರತಿಷ್ಠಿತವಾದಂಥ ಮೆಡಿಕಲ್ ಕಾಲೇಜ್, ವಿಶೇಷವಾಗಿ ಇದನ್ನೇ ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರದವ್ರು 800 ಕೋಟಿ ಖರ್ಚು ಮಾಡಿದ್ದಾರೆ. ನಾವು 500 ಕೋಟಿದಲ್ಲಿ ಮುಗಿಸಿ ಲೋಕಾರ್ಪಣೆ ಕೂಡ ಮಾಡ್ತಾಯಿದ್ದೀವಿ. ಅದು 800 ಕೋಟಿ ಖರ್ಚಾಗಿ ದಿನ ಲೋಕಾರ್ಪಣೆ ಆಗಿಲ್ಲ. ನಮ್ಮ ಲೋಕಾರ್ಪಣೆ DCM ಅವರು ಬರ್ತಿದ್ದಾರೆ ಸರ್ ನಾಳೆ 100% ಬರ್ತಾರೆ. ಮತ್ತು ಜಿಲ್ಲೆಯ ಮಠಾಧೀಶರನ್ನ ಯಾರ್ಯಾರು ಆಹ್ವಾನ ಮಾಡಿರಿ ಸರ್ ಕಾರ್ಯಕ್ರಮಕ್ಕೆ? ಮಠಾಧೀಶರು ಅಂತ ಅಲ್ಲ, ಸ್ವಾಮೀಜಿಗಳು ಮತ್ತು ಈ ಥರದವರು ಅವ್ರನ್ನ ಯಾರು ಬಂದರೆ ಕೇರಿ ಮಠದ ಪರಮ ಪೂಜ್ಯರನ್ನ ರುದ್ರಪ್ಪಣ್ಣ ಕರ್ಕೊಂಬರ್ತಾರೆ. DC ಅವರು ಕರ್ಕೊಂಬರ್ತಾರೆ. ಕರ್ಕೊಂಬಂದರೆ ಅವರು ಬಂದು ಈ ಸಭೆಗೆ ಶೋಭೆಗೆ ತರಬೇಕು, ಆಶೀರ್ವಾದ ಮಾಡಬೇಕಂತ ಅವರಲ್ಲಿ ನಾನು ಓಕೆ, ಥ್ಯಾಂಕ್ ಯು.